ನಮಸ್ತೆ, ಜೈ ಹಿಂದ್. ಸನಿಗಡ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೊಡ್ತಂಥ ಮಾಹಿತಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನಾವಲ್ ಅಕಾಡೆಮಿ NEA ವರ್ಷಕ್ಕೆ 2 ಬಾರಿ ಬಿಡುವಂಥ ಅಪ್ಲಿಕೇಶನ್, 2 ಬಾರಿ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. UPSC ಕಂಡಕ್ಟ್ ಮಾಡುವಂಥ ಮೊದಲ ಏಕೈಕ ಎಕ್ಸಾಮ್, ಕಡಿಮೆ ವಯಸ್ಸಿನಲ್ಲಿ ಕಡಿಮೆ ಎಜುಕೇಷನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ಏಕೈಕ ಎಕ್ಸಾಮ್ ಭಾರತ ದೇಶ ಅಂದರೆ ಅದು ಒಂದೇ ಒಂದು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ಇನ್ನೊಂದು NEA ನಾವಲ್ ಅಕಾಡೆಮಿ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ 10th ಡಿಸೆಂಬರ್ ಅಪ್ಲಿಕೇಶನ್ ಬಿಡಲಾಗಿದೆ, 30 ಡಿಸೆಂಬರ್ಗೆ ಅಪ್ಲಿಕೇಶನ್ ಮುಗಿತಾ ಇದೆ. ಸೊ ಈ ವಿಡಿಯೋದಲ್ಲಿ ಕೊಡ್ತಂಥ ಮಾಹಿತಿ, ಎಷ್ಟು ವೇಕೆನ್ಸಿಗಳಿದ್ದಾವೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಸೆಲೆಕ್ಷನ್ ಪ್ರೊಸೆಸ್ ಏನು, ಇದನ್ನು ತಿಳಿಸ್ತಾ ಹೋಗ್ತೀನಿ. ಇದನ್ನು ಸಪೋರ್ಟ್ ವಿಡಿಯೋನ ಕೊನೆ ತನಕ ನೋಡಿ. ಇದು ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಕೊಡ್ತಂಥ ಮಾಹಿತಿ. ಯಾಕಂತಂದ್ರೆ ಸೌತ್ ಇಂಡಿಯಾದಲ್ಲಿ ಮಿಲಿಟರಿ ಆಫೀಸರ್ ಆಗುವಂಥದ್ದು ಬಹಳಷ್ಟು ಕಡಿಮೆ ನಾನು ಕಂಡಿದ್ದೀನಿ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶ ಸೇವೆ ಮಾಡಲಿಕ್ಕೆ ಭಾರತೀಯ ಸೇನೆಯಲ್ಲಿ ಅಧಿಕಾರಿ ಆಗಬೇಕು ಅನ್ನೋದು ನನ್ನ ಆಸೆ ಆಗಿರ್ತದೆ. ಈಗ ತಿಳಿಸಿರುವಂಥ ನಮ್ಮ ಕರ್ನಾಟಕದಲ್ಲಿ ಜನರಲ್ ತಿಮ್ಮಯ್ಯ ಅವರಿದ್ದರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿದ್ದರು, ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದ್ದರೂ ಕೂಡ ನಮ್ಮ ಇತ್ತೀಚಿನಲ್ಲಿ ನಮ್ಮ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳಾಗ್ತಾ ಇರೋದು ಗಮನದಲ್ಲಿ ಕಾಣ್ ಬರ್ತಿಲ್ಲ. ಅಧಿಕಾರಿ ಸಂಖ್ಯೆನೂ ತುಂಬ ಕಡಿಮೆ ಆಗಿದೆ. ಹಾಗಾದರೆ ಪ್ರಯತ್ನ ಪರಿಶ್ರಮ ಅಂತಂದಿತ್ತು ಅಂದರೆ ಖಂಡಿತವೂ ಕೂಡ ಒಳ್ಳೆ ಅಧಿಕಾರಿಗಳಿಗೂ ಕೂಡ ಒಳ್ಳೆ ಸೌಲಭ್ಯಗಳನ್ನ ಪಡ್ಕೋಬಹುದು. ಭಾರತೀಯ ಸೇನೆ ಅಂತಂದರೆ ಕೇವಲ ಕೆಲಸನೇ ಮಾಡಿಸ್ಕೊಳ್ಳಲ್ಲ, ಅದಕ್ಕೆ ತಕ್ಕಂತೆ ನಿಮಗೆ ಕೊಡುವಂಥ ಎಲ್ಲ ವೆಲ್ಫೇರ್ ಕೂಡ ಕೊಡ್ತಾರೆ. ಅದು ಸ್ಯಾಲರಿ ವರ್ಸಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿರ್ಬೋದು, ಅದು ಬೇರೆ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅಡ್ಮಿನಿಸ್ಟ್ರೇಷನ್ ಕೂಡ ಕೊಡಲಾಗ್ತದೆ. ಹಾಗಾದ್ರೆ ತಿಳ್ಕೊಳ್ಳೋಣ. ಮೊದಲು ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಆಗಿರ್ಬೇಕು, ಇದ್ರಲ್ಲಿ ಡೌಟೇ ಇಲ್ಲ. ಏಜ್ ಲಿಮಿಟ್ 16 ವರ್ಷ 6 ತಿಂಗಳಿಂದ ಹಿಡಿದು 19 ವರ್ಷ 6 ತಿಂಗಳು ಒಳಗಡೆ ಇರಬೇಕಾಗ್ತದೆ. ಅದು ಬಿಟ್ಟರೆ ಜಾಸ್ತಿ ಇದೆ ತಗೊಳ್ಳೋದಿಲ್ಲ. ನೆಕ್ಸ್ಟ್ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ ಏಜ್ ಲಿಮಿಟ್ ಕೊಟ್ಟಿರುವಂಥದ್ದು 1 ಜುಲೈ 2007 ನಿಂದ 1 ಜುಲೈ 2010 ತನಕ ಏಜ್ ಲಿಮಿಟ್ ಒಳಗಡೆ ಇದರ ಮಾತ್ರ ತಗೊಳ್ತಾರೆ. ಎಕ್ಸಾಮ್ ಡೇಟ್ 12 ಏಪ್ರಿಲ್ಗೆ ಎಕ್ಸಾಮ್ ಆಗ್ತದೆ. ಇಯರ್ಲಿ ಟ್ವೈಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಒಂದು ಏಪ್ರಿಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮತ್ತು ಸೆಪ್ಟೆಂಬರ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. CDS ಕೂಡ ಸೇಮ್ ಮಂತಲ್ಲೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಎನಿಸ್ಟ್ ಟೈಮ್ ಅಂತ ಹೇಳಿದ್ರೆ ಯಾವುದೇ ರೀತಿ ಸೈನ್ಸ್ ಆಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದನ್ನ ಎಕ್ಸಾಮ್ ಬರಲಿಕ್ಕೆ ಅವರಿಗೆ ಎಲಿಜಿಬಿಲಿಟಿ ಇರ್ತದೆ. ಅಕಸ್ಮಾತ್ ಇದರಲ್ಲೂ ಕೂಡ 3 ಡಿವೈಡ್ ಮಾಡ್ತಾನೆ: ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಅಂತ ಹೇಳಿ. ಇಂಡಿಯನ್ ಆರ್ಮಿಗೆ ಯಾವುದೇ ರೀತಿ ಸ್ಟ್ರೀಮ್ ಇದ್ರೂ ಕೂಡ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇದೆ. ಆದರೆ ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ಗೆ ಹೋಗ್ತಿದ್ರೆ ಅವರಿಗೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ, ಬಯಾಲಜಿ ಇರಲೇಬೇಕಾಗುತ್ತೆ. ಇದರಿಂದ ಅವರಿಗೆ ಅವಕಾಶ ಸಿಗುವುದಿಲ್ಲ. ಹಾಗಾದರೆ ಇಂಡಿಯನ್ ಆರ್ಮಿ ಟೋಟಲ್ ವೇಕೆನ್ಸಿ ಎಷ್ಟಿದೆ ಅಂತಂದರೆ, ಟೋಟಲ್ ಬಾಯ್ಸ್ಗೆ ಇರುವಂಥದ್ದು 198 ಮತ್ತು ಗರ್ಲ್ಸ್ಗೆ ಓನ್ಲಿ 10. ಟೋಟಲ್ 208 ವೇಕೆನ್ಸಿನ ಬಿಡಲಾಗಿದೆ. ನೇವಿನಲ್ಲಿ ಟೋಟಲಿ 42 ವೇಕೆನ್ಸಿ ಇದೆ. ಬಾಯ್ಸ್ಗೆ 37 ಮತ್ತು ಗರ್ಲ್ಸ್ಗೆ 5 ಇರ್ತದೆ. ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಏರ್ ಫ್ಲೈಯಿಂಗ್ಗೆ ಟೋಟಲ್ಲು ಬಾಯ್ಸ್ಗೆ 9, ಗರ್ಲ್ಸ್ಗೆ 2 ಇರ್ತದೆ. ಗ್ರೌಂಡ್ ಡ್ಯೂಟಿಗೆ ಟೋಟಲ್ ಬಾಯ್ಸ್ಗೆ 114 ಇದೆ, ಗರ್ಲ್ಸ್ಗೆ 6 ವೇಕೆನ್ಸಿ ಇದೆ. ಟೋಟಲ್ 120 ವೇಕೆನ್ಸಿಗಳನ್ನ ಬಿಡಲಾಗಿದೆ. ನಾವಲ್ ಅಕಾಡೆಮಿಗೆ ಟೋಟಲ್ 24 ವೇಕೆನ್ಸಿನ ಬಿಡಲಾಗ್ತಾ ಇದೆ. ಇಷ್ಟು ವೇಕೆನ್ಸಿಗಳನ್ನ ಬಿಡಲಾಗಿದೆ. ಆಸಕ್ತ ಆಕಾಂಕ್ಷಿಗಳು ಈ ಒಂದು ಇಂಡಿಯನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಯಾರು ಫಸ್ಟ್ PU ಓದ್ತಾ ಇದ್ದೀರಾ ಸರ್, ಫಸ್ಟ್ PU ಓದ್ತಾ ಇರೋ ಮಕ್ಕಳುಗಳಿಗೆ ಅವಕಾಶ ಇದೆ, ಖಂಡಿತ ಅವಕಾಶ ಇದೆ. ಏನಪ್ಪಾ ಅಂದರೆ ಎಕ್ಸಾಮ್ ಬರಿಬೋದು ಅಷ್ಟೇ. ನೀವು ಸೆಕೆಂಡ್ PUC ಅಂದರೆ +2 10+2 ಪಾಸ್ ಆಗಿದ್ರೆ ಮಾತ್ರ ಅವಕಾಶಗಳು ಸಿಗ್ತದೆ. ಅದರಲ್ಲಿ ಯಾವುದೇ ಪರ್ಸೆಂಟೇಜ್ ಕೇಳಿಲ್ಲ. ನೀವು ಅಲ್ಲಿ ಕೊಡುವಂಥ ಎಕ್ಸಾಮ್ ಪ್ಯಾಟರ್ನಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಫಸ್ಟ್ PUನಲ್ಲಿ 2 ಎಕ್ಸಾಮ್ ಬರಿಬೋದು. 2 ಎಕ್ಸಾಮ್ ಬರ್ದಾಗ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೆಕೆಂಡ್ PUನಲ್ಲಿ ನೀವು ಎಕ್ಸಾಮ್ ಬರಿಬೋದು, ತೊಂದರೆ ಇಲ್ಲ. ಎಕ್ಸಾಮ್ ಬರ್ದ್ಬಿಟ್ಟು ಕೂಡ ನೀವು ಸೆಲೆಕ್ಷನ್ ಆಗ್ಬೋದು. ಸರ್, ಸೊ ಎಕ್ಸಾಮ್ ಬರ್ತಾ ಇದ್ದೀವಲ್ಲ, ಇನ್ನೂ ಕೂಡ 12th ಓದ್ತಾ ಇದೀನಲ್ಲ, ಎಕ್ಸಾಮ್ ಬರ್ತಾರೆ ನಾನು ತಗೊಳ್ತಾನ, ಖಂಡಿತ ತಗೊಳ್ತಾನೆ. ಯಾಕೆಂದ್ರೆ ನೀವು ಅಡ್ವಾನ್ಸ್ ಆಗಿ ಇವ್ರುಗಳು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾವ್ರೆ, ಇನ್ನೂ ಟೈಮ್ ಇದೆ. ಇದನ್ನ ಕಂಡಕ್ಟ್ ಮಾಡ್ತಾ ಇರೋದು 2026 ಆದರೂ ಕೂಡ ತಗೊಳ್ತಾ ಇದ್ದು 2027ಗೆ. ಅಲ್ಲಿ ಅರ್ಥ ನಿಮಗೆ ಇನ್ನೂ ಟೈಮ್ ಇರ್ತದೆ. ನೀವು ಆರಾಮಾಗಿ ಸೆಕೆಂಡ್ PUCನ ಮುಗಿಸ್ಕೊಂಡು ಕೂಡ ನೀವು ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಅರ್ಥ ಸೆಕೆಂಡ್ PUC ನೀವು ಸರ್ಟಿಫಿಕೇಟ್ ಇಲ್ಲದೆ ಸೆಲೆಕ್ಷನ್ ಆಗಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಎಕ್ಸಾಮ್ ಬರಿಬೋದು. ಎಕ್ಸಾಮ್ ಬರೆದ ಮೇಲೆ ನಿಮ್ಗೆ ಅವಕಾಶಗಳಿರ್ತದೆ. ಇದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳಿದ್ದೀನಿ. ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ, ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಟೋಟಲ್ 900 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಮ್ಯಾಥ್ಸ್ ಪೇಪರ್ 1, ಪೇಪರ್ 2, ಇನ್ನು GS ಅಂತ ಇರ್ತದೆ. ಅದರಲ್ಲಿ ಪೇಪರ್ 1ನಲ್ಲಿ ಬರುವಂಥದ್ದು ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಟೋಟಲ್ ಮ್ಯಾಥ್ಸ್ ಇರ್ತದೆ. ಮ್ಯಾಥ್ಸ್ 300 ಮಾರ್ಕ್ಸ್ ಇರ್ತದೆ. ಟೋಟಲ್ 125 ಕ್ವಶನ್ಸ್ ಇರುತ್ತೆ. 300 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಡೆಯುವಂಥದ್ದು ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ಗೆ ಟೋಟಲ್ 50 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸ್ಗೆ. ಇಂಗ್ಲೀಷ್ ಜೊತೆಗೆ ನೆಕ್ಸ್ಟ್ GS ಅಂದರೆ ಅದರಲ್ಲಿ ಸೈನ್ಸ್ ಮತ್ತು GK ಇವೆಲ್ಲವೂ ಕೂಡ ಮಿಕ್ಸಪ್ ಇರ್ತದೆ. ಟೋಟಲ್ 100 ಕ್ವಶನ್ಸ್ ಕೊಡ್ತಾನೆ, 400 ಮಾರ್ಕ್ಸ್ ಇರ್ತದೆ. ಟೋಟಲ್ ಇದು 600 ಮಾರ್ಕ್ಸ್ ಪೇಪರ್ 2 ಅಂತ ಹೇಳ್ತಾರೆ. ಟೋಟಲ್ 900 ಮಾರ್ಕ್ಸ್ ಇರುವಂಥ ಈ ಎಕ್ಸಾಮ್ನಲ್ಲಿ ನೀವು ಕಟ್ ಆಫ್ ಅಲ್ಲಿ ಹೆಸರು ಬಂತು ಅಂದ್ರೆ ನೆಕ್ಸ್ಟ್ SSB ಹೋಗ್ತೀರಾ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಅಲ್ಲೂ ಕೂಡ 5 ಡೇಸ್ ನಿಮಗೆ ಇಂಟರ್ವ್ಯೂ ಇರುತ್ತೆ. 5 ಡೇಸ್ನಲ್ಲಿ ನೀವು ಸೆಲೆಕ್ಷನ್ ಆಯಿತು ಅಂದ್ರೆ ನೆಕ್ಸ್ಟ್ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಕೂಡ ಕ್ಲಿಯರ್ ಆಯಿತು ಅಂದರೆ ನೆಕ್ಸ್ಟ್ ನಿಮಗೆ ನಿಮ್ಮ ಕಾಲ್ ಆಫ್ ಲೆಟರ್ಲಿ ಹೆಸರು ಬಂದ್ಬಿಡುತ್ತೆ. ಹೆಸರು ಬರ್ತದೆ, ನೀವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಿ ಟ್ರೈನಿಂಗ್ ಇರುತ್ತೆ ಅಂತಂದರೆ ಇದು ಖಡಕ್ವಾಸ್ಲಾ ಪುಣೆಯಲ್ಲಿ ಟ್ರೈನಿಂಗ್ ಇರುತ್ತೆ. ಅಲ್ಲಿ 3 ಸೇನೆಗೂ ಸಂಬಂಧಪಟ್ಟಂತೆ ಟ್ರೈನಿಂಗ್ ಕೊಡ್ತಾರೆ.
ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಅಕಾಡೆಮಿ ಅನ್ನೋದಿತ್ತು ಅಂತಂದ್ರೆ, ಟ್ರೈನಿಂಗ್ ಅಕಾಡೆಮಿ ಅಂತಂದರೆ ಅದು ಪುಣೆಯಲ್ಲಿರುವಂಥ ಖಡಕ್ವಾಸ್ಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿದೆ, ಅಲ್ಲಿ ಡಿಗ್ರಿ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ನಿಮಗೆ ಡೈರೆಕ್ಟಾಗಿ ಲೆಫ್ಟಿನೆಂಟ್ ಆಗಿ ನೀವು ಆಯ್ಕೆ ಕೂಡ ಆಗ್ಬೋದು. ಬಹಳಷ್ಟು ಅವಕಾಶಗಳನ್ನ ಕೊಡಲಾಗ್ತಾ ಇದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನಾವಲ್ ಅಕಾಡೆಮಿ ಕೊಡುವಂಥ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸೈನ್ಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವ್ರಿಗೆ ಬಹಳ ಅನುಕೂಲ ಆಗ್ತದೆ. ಯಾಕಂದರೆ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಆರ್ಟ್ಸ್ ಮಕ್ಳಿಗೆ ಕಷ್ಟ ಆಗ್ಬೋದು, ಕಾಮರ್ಸ್ ಮಕ್ಳಿಗೆ ಕಷ್ಟ ಆಗ್ಬೋದು, ಆದರೆ ಸೈನ್ಸ್ ಮಕ್ಳಿಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಆದ ಕಾರಣ ಯಾರೇ ಸೈನ್ಸ್ ಮಕ್ಕಳಿದ್ದೀರಾ ಅಂಥ ಮಕ್ಕಳು ಈ ಎಕ್ಸಾಮ್ನ ಬರೀರಿ. ಮತ್ತು ನಿಮ್ಮ ಬ್ರದರ್ ಸಿಸ್ಟರ್ಸ್ ಇತ್ತು ಅಂದರೆ, ಅಥವಾ ಪೋಷಕರು ತನ್ನ ಮಕ್ಕಳನ್ನ ಈಗ 9th 10th ಓದ್ತಾ ಇದ್ದಾರೆ ಅಂತಂದರೆ, ನೆಕ್ಸ್ಟ್ ಅಕಸ್ಮಾತ್ ಸೇನೆಯಲ್ಲಿ ಅಧಿಕಾರಿ ಆಗಬೇಕು ಅನ್ನೋ ಕನಸು ಕಂಡಿದ್ರೆ ಅಂಥ ಮಕ್ಕಳಿಗೆ ಸೈನ್ಸ್ನ ಕೊಡಿಸಿ. ಸೈನ್ಸಲ್ಲಿ PCMB ಆಗಿರಲಿ, PCMC ಆಗಲಿ, ನೋ ಪ್ರಾಬ್ಲಮ್. ಆದರೆ ಸೈನ್ಸಲ್ಲಿ ಅವ್ರು ಓದಿದ್ರೆ ಅವ್ರಿಗೆ ಬರುವಂಥ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಇವೆಲ್ಲವೂ ಕೂಡ ಈಸಿ ಆಗ್ತದೆ. ಈಸಿಯಾಗಿ ಅವರು ನೆಕ್ಸ್ಟ್ ಕ್ರ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸೈನಿಕರ ಮೈಸೂರಿನಲ್ಲಿ ವರ್ಷ ಪೂರ್ತಿ ನಾವು ಟ್ರೈನಿಂಗ್ ಕೊಡ್ತಾನೆ ಇದ್ದೀವಿ. ರಿಟರ್ನ್ ಎಕ್ಸಾಮ್ ಆಗಿರಲಿ, ಫಿಸಿಕಲ್ ಆಗಿರಲಿ, SSB ಆಗಿರಲಿ, ಎಲ್ಲರಿಗೂ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಕ್ಕಳು ಸೆಲೆಕ್ಷನ್ ಆಗಿ ಡ್ಯೂಟಿ ಕೂಡ ಹೋಗಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಇವಾಗಲೂ ಕೂಡ ನಮ್ಮ ಸೈನಿಕರ ಮೈಸೂರಿನಲ್ಲಿ ಟ್ರೈನಿಂಗ್ ಪಡ್ಕೋತಾನೆ ಇದ್ದಾರೆ. ಆಸಕ್ತ ಆಕಾಂಕ್ಷಿಗಳು ಬಂದು ಜಾಯ್ನ್ ಆಗಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಂಡು ನೀವು ಕೂಡ ಮಿಲಿಟರಿ ಅಧಿಕಾರಿ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school, education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy Mysuru have already achieved their dreams. Are you next? Sainik Academy Mysuru, building soldiers, building